ಏನ್ ಸ್ನ್ಯಾಪ್ ಹಾಕ್ಲತ್ತಿದಲ್ಲ ಡೈಲಿ ಅದೇ ನಿಂದು ಕಿತ್ತೋಗಿರೋ ಬ್ಯಾಕ್ಗ್ರೌಂಡು ನಿಂದು ಹಳಸೋಗಿದ್ ಮಾರಿ ಏನ್ ಸ್ನ್ಯಾಪ್ ಹಾಕ್ಲತ್ತಿದಿ ಏನ್ CCTV ಫುಟೇಜ್ ಹಾಕ್ಲತ್ತಿದ್ ನನಗೆ ಒಂದು ಅರ್ಥ ಆಗಲ್ಲ. ಯಾಕಂದ್ರೆ ಡೈಲಿ ಅದೇ ಹಾಕ್ಲತ್ತಿದ್ ನಿಂದು ಹಳಸೋಗಿದ್ ಮಾರಿ ಯಾಕೆ ಮಾಡು ನಾವು ನಿನ್ನ ಕಾಲಕ್ಕೆ ತಬಾಗ ಹೋಗ್ಯದ. ನೋಡು ದೋಸ್ತ್, ಈ ಜನ್ಮದಾಗರ ನೀ ಸಿಂಗಲಿಸ್ ಐತಿ. ಯಾಕಂದ್ರೆ ನೀ ಲವ್ ಮ್ಯಾರೇಜ್ ಮಾಡ್ಕೊಂಡಿ ಅಂದ್ರ ನಿಮ್ ಪೋರಿ ನಿನ್ ಮರ್ಡರ್ ಮಾಡಿ ಡ್ರಮ್ದಾಗ ಹಾಕಿ ಪ್ಯಾಕ್ ಮಾಡ್ತಾಳ. ಅದೇ ನೀ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಿ ಅಂದ್ರ ನಿನ್ ಹೆಂಡತಿ ನಿಂಗೆ ಬ್ರಿಡ್ಜ್ ಮೇಲೆ ಕರ್ಕೊಂಡೊಯ್ದು ಊಟ ತೆಗಿತ ಅಂತ ಹೇಳಿ ಅಲ್ಲಿಂದ ದೊಬ್ಬೆಕ್ ನೀನ್ ಮರ್ಡರ್ ಮಾಡಾಕ್ತಾಳ. ಹಿಂಗಾಗಿ ಮದ್ವಿನೇ ಒಲ್ಲ ಅಂತೇಳಿ ನೀ ಸುಮ್ಮನೆ ಉಳ್ಕೊಂಡ್ ಬಿಟ್ಟಿ ಅಂದ್ರೆ ನಿನಗೆ ಮಂದಿ ಮತ್ತು ನೆಂಟರು ನಿನ್ನ ಮದ್ವೆ ಯಾವಾಗ ಅಂತ ಕೇಳಿನೇ ನೀನು ಕೊಲ್ಲಿ ಹಾಕ್ತಾವ. ಹಿಂಗಾಗಿ ನೀ ಸಿಂಗಲ್ ಸಾಯೋದಂತೂ ಗ್ಯಾರಂಟಿ. ಬೀಡಿ ಸಿಗರೇಟ್ ಸೇದಿ ತುಟಿ ನೋಡಿ ನಿಂದು ಎಷ್ಟು ಕರ್ರಗಾಗ್ಯಾವ. ಬಿಟ್ಬಿಡ್ರು ಬಟ್ ಸೇದ್ಲಕ್ ಹೋಗ್ಬೇಡ. ಇಲ್ಲ ಅಂದ್ರೆ ವೆಸ್ಟ್ ಇಂಡೀಸ್ ಕ್ರಿಸ್ಗೆಲ್ ಐತ್ ನೋಡು, ಕರಿ ಬೋಂಡ. ಈಗಿನ ಜನ್ರೇಷನ್ ಹೆಂಗಾಗ್ಯದ ಗೊತ್ತು ನಿಮ್ಗೆ? ಅಂಕಲು ಆಂಟಿಗೆ ಲೈನ್ ಹಾಕ್ತಾನ, ಆಂಟಿ ಎಂಬುದು ಅಂಕಲ್ಗೆ ಲೈನ್ ಹಾಕ್ತಾಳ. 60-70 ವರ್ಷದ ಮುದುಕರು ಮದ್ವಿ ಮಾಡ್ಕೊಲತ್ತಾವ, 10-15 ವರ್ಷದ ಪರಗಳು ಲವ್ ಮಾಡತ್ತಾವ. ಬಟ್ ನಮ್ಮಂತ ಹೆಂಗ್ ಹುಡುಗರು ನಾವೇನ್ ಮಾಡತ್ತಿದ್ದೆವು? ಇನ್ಸ್ಟಾಗ್ರಾಮ್ನಾಗ ರೀಲ್ ನೋಡತ್ತಿದ್ದೆವು, ರೀಲ್ ಶೇರ್ ಮಾಡತ್ತಿದ್ದೆವು. ಬರೀ ಪೋರಿಗಳಿಗೆ ಪಟಾಸದ್ರಾಗೆ ನಿನ್ ಲೈಫ್ ಹಾಳಾಗಿ ಹೋಯ್ತದ. ಬಟ ಈ ಜನ್ಮದಾಗಂತೂ ನೀ ಏನು ಉದ್ದಾರ ಆಗಲ್ಲ. ಓಸಡಿಕೆ ನಮ್ಗ 5 ರೂಪಾಯಿ ಚಾಯ್ ಕುಡ್ಸಂದ್ರೆ ನನ್ ಬಲ್ಲಿ ರೊಕ್ಕ ಇಲ್ಲ ಅಂತ ಹೇಳಿ ಅಳ್ಕೊತಾ ಇರ್ತಿದ್ವಿ. ಬಟ್ ಈಗ ನೋಡಿದ್ರ ಪೂರಿಗೆ ಪಾನಿಪೂರಿ ತಿನ್ಸ್ಲತ್ತಿದಿ, ಡೈಲಿ ಚಾಕ್ಲೇಟ್ ತಿನ್ಸ್ಲತ್ತಿದಿ. ಅದೇ ನಮ್ಗ ಜಿಂದಗಿದಾಗ ಒಂದ್ಸಲ ಬಿ ಧಾಬಕ್ ಕರ್ಕೊಂಡಿದ್ದಿ, ಊಟ ಮಾಡ್ಸಿಲ್ ನೀ. ಬಟ್ ಪೂರಿಗಂದ್ರ ರೆಸ್ಟೋರೆಂಟ್ ಕರ್ಕೊಂಡಿದ್ದಿ, ತುತ್ತು ಮಾಡಿ ಊಟ ಮಾಡಿಸ್ಲತ್ತಿದಕ್ಕಿ. ಓಸಡಿಕೆ ಈ ಜನ್ಮದಾಗಂತೂ ನೀ ಉದ್ದಾರ ಆಗಲ್ಲ. ದೋಸ್ತ್, ಕಟ್ಟಿಂಗ್ ಭಾರಿ ಖತರ್ನಾಕ್ ಮಾಡಿಸಿದ್ದು, ಏಕ್ ನಂಬರ್ ಹೀರೋ ಕಾಣತ್ತಿದ್ ನೋಡು. ಅಡಿ ಮತ್ತೆ ಇದೇ ಖುಷಿದಾಗ ಇವತ್ತು ಪಾರ್ಟಿ ಕೂಡತಿ. ದೋಸ್ತ್, ನಿನಗೆ ಏನಾರ ಕಳ್ಸ್ಬೇಕಂತ ಅನಿಸ್ತಂದ್ರೆ ಒಂದು ಥೋಡೆ ಫೋನ್ಪೇದಾಗ ರೊಕ್ಕ ಕಳ್ಸು. ಬಟ್ ಈ ರೀಲ್ಸ್ ಕಳ್ಸ್ಲಕ್ ಹೋಗ್ಬೇಡ, ಯಾಕಂದ್ರೆ ನೋಡಿ ಸಾಕಾಗಿಬಿಟ್ಟರು. ತೋಲ್ ಬೀಸಿ ಆಗಿದ್ ಬಟ ನೀ ಮಾತಾಡಲ್ ಹೋಗಿದ್ ಒಟ್ಟ. ನೆನಪಿಟ್ಕೋ, ಇನ್ ಕೇಸ್ ನಾ ನಾಳಿನ ದಿನ ರೊಕ್ಕ ಕಮ್ಮಸ್ ಕರೋಡ್ಪತಿ ಆದ ಅನ್ಕೋ, ಮಾತಿ ಬೇಡಲ್ ನಿನ್ ಜೊತೆ ಬೋಸಡಿಕೆ.